ಈ ಸಮಾರಂಭಕ್ಕೆ ಅಂದರೆ ಇವತ್ತು ಏನು ವಿತರಣಾ ಕಾರ್ಯಕ್ರಮ ಇದೆ. ನಮಗೆ ಲಾಸ್ಟ್ ಇಯರ್ ಇರುತ್ತೆ ಸರ್. ನೀವು ಅವರು ನಮಗೆ ಕೊರೋನಾ ಪರೀಕ್ಷೆಯಲ್ಲಿ ಕಿಟ್ ವಿತರಣೆ ಮಾಡ್ತಿದ್ದಾರೆ. ಅವರಿಗೆ ನಾವು ನಮ್ಮ ಸಂಘದ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೂ ಇವತ್ತಿನ ಈ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು. ಎಲ್ಲರೂ ನಮಸ್ಕಾರ. ಹುಬ್ಬಳ್ಳಿ ಫೋಟೋ ವಿಡಿಯೋಗ್ರಾಫರ್ ಸಂಘದ ವತಿಯಿಂದ ನಮ್ಮ VSV ಪ್ರಸಾದ್ಗೂ ಮತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವ್ರಿಗೊಂದು ಹಾರ್ದಿಕ ವೆಲ್ಕಮ್ ಮಾಡಿ ಮತ್ತು ನಾವು ಸ್ವಾಗತ ಬಯಸಿ ಅವ್ರಿಗೊಂದು ವೆಲ್ಕಮ್ ಮಾಡ್ತಾ ಇದ್ದೆವು. ನಾನು ಇದ್ದಾಗ ಅವರು ನಮ್ಮ ಸ್ಟುಡಿಯೋ ಮಟ್ಟ ಬಂದು ಎಲ್ಲರಿಗೂ ಅಂಥ ಕೋವಿಡ್ ಪರಿಸರ ಎಲ್ಲ ಟಚ್ ಮಾಡೋದಿಲ್ಲ, ಆ ರೀತಿ ಅಂತ ಇದ್ದಾಗ ಆ ಸಂದರ್ಭದಲ್ಲೂ ಕೊಟ್ಟಿದ್ದರು. ಈ ಸಲನೂ ಮೊನ್ನೆ ಹೇಳಿದಾಗ ಆಯಿತು ಕೊಡೋದು, ನನ್ನ ಕೈಲಿ ಎಷ್ಟಾಗಿದೆ ಕೊಡೋರು ಅಂತ ಅವರು ಕೊಡ್ತಾಯಿದ್ರು. ಯಾಕಂದರೆ ಲಾಸ್ಟ್ ಟೈಮ್ ಪ್ರದೀಪ್ ಶೆಟ್ಟರು ಕೊಟ್ಟಿದ್ದು, ಬಟ್ DC ಸಾಹೇಬರು ಕೊಟ್ಟಿದ್ರೆ. ಈಗೇನು ಮಾಡಿದ್ವಿ ನಾವು ಮೆಂಬರ್ ಎಷ್ಟೋ ಮಂದಿ ಫೋಟೋಗ್ರಾಫರ್ಗೆ ಮೆಂಬರ್ ಇಲ್ಲ, ಅವ್ರು ಮೆಂಬರ್ ಆಗಿರ್ತಾವೆ, ಅಲ್ಲಿ ಕೆಲಸ ಮಾಡ್ತಾರೆ, ಲ್ಯಾಬ್ನಲ್ಲಿ ಕೆಲಸ ಮಾಡ್ತಿಲ್ಲ, ಔಟ್ಡೋರ್ ಡಿಸೈನಿಂಗ್ ಮಾಡ್ತಾರೆ, ಅವ್ರಿಗೆ ಅಂಥೇಳಿ ನಾವು ಕೊಟ್ಟಿದ್ವಿ. ನಿನ್ನೆ ಅದರ ಪ್ರಕಾರ ಸರ್ ಹೇಳಿದಾಗ 60 ಮಂದಿ ಎಲ್ಲರಿಗೂ 60 ಮಂದಿ ಕೂಪನ್ ಕೊಟ್ಟಿದ್ದೆವು. 60 ಮಂದಿ ಆದ್ಕೊಳ್ಳಿ ಯಾರು ಇನ್ನೂ ಇಲ್ಲಾಂದ್ರೆ ಒಂದು 10 ಮಂದಿಗೆ ಅವರು ಎಕ್ಸ್ಟ್ರಾ ಸರ್ ಕೊಡ್ತೀನಿ ಅಂತ ಹೇಳಿದ್ರೆ 10 ಮಂದಿ ಏನೈತಲ್ಲ ಅವ್ರು ನಮ್ಮ ಮೆಂಬರ್ ಇಲ್ಲ ಅವ್ರದ್ದು ಬೇಕಂದ್ರೆ ಸೈಡ್ ಇರಿ, ಅವ್ರು ಒಂದು 10 ಮಂದಿ ಕಿಟ್ ಅಂತ ಸಪ್ರೇಟ್ ಕೊಡ್ತೇವೆ. ಈಗ ಸಾಂಕೇತಿಕವಾಗಿ VSV ಪ್ರಸಾದ್ ಅವರು ಬೇರೆ ಕಡೆ ಹೋಗೋದ್ರಿಂದ ಇವತ್ತು ಅವ್ರು ಒಂದು 4-5 ಕೊಟ್ಟು ಹೋಗ್ತಾರೆ. ಬಾಕಿದವ್ರು ಐತಲ್ಲ ನಮ್ಮ ಪ್ರಕಾಶ್ ಇರ್ತಾರೆ, ಇಲ್ಲಿ ಅವ್ರು ಇರ್ತಾರೆ, ಆ ನಂಬರ್ ಹೇಳಿ ಆಮೇಲೆ ಕಿಟ್ ತೊಗೊಂಡು ತಾವು ಹೋಗ್ಬೇಕಂತಂದ್ರೆ ಒಂದೇನು ನೀವು ಇದು ಕಿಟ್ ತೊಗೊಂಡ್ಮೇಲೆ ಚೆನ್ನಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ತಾವು ಇನ್ನೊಬ್ಬರು ಕಿಟ್ ಕೊಡೋಂಗೆ ಆಗಬೇಕು. ನಾವು ಮಾತು ಕೋವಿಡ್ ಬಂದಾಗ ಬೇರೆಯವ್ರ ಕಡೆ ಕೇಳೋಕ್ಕಿಂತ ನಾವು ಒಂದು ಸದೃಢ ಆಗಬೇಕಂತ ನಂದು ಒಂದು ಇಚ್ಛೆ ಇದೆ. ನಾವು ಮಾತು ನಮ್ಮ ಪರಿಚಯ ಇತ್ತು, ನಾವು ಹೇಳ್ತೇವೆ ಕೊಡ್ತಾರೆ, ಆದರೆ ಇದರ ರೂಢಿ ಆಗಬಾರ್ದು. ನಾವು ನಮ್ಮ ಕೆಲಸ ಮಾಡಿ ನಾವು ಇನ್ನೊಬ್ಬರು ಕೊಡೋಂಗೆ ಮಾಡಿದರೆ ಇನ್ನೊಬ್ಬರು ನೋಡಿ ಕಲಿಯತ್ತದ, ನೋಡಿ ಕಲಿಬೇಕು ಮಾಡ್ಬೇಕು. ನೋಡಿ ಎಲ್ಲ ಕಡೆ ಹುಬ್ಳಿಯೊಳಗೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಇಂಡಸ್ಟ್ರಿ ಕೋಟ್ಯಾಧಿಪತಿ ಅದಾರ. ಬಟ್ VSV ಪ್ರಸಾದ್ ಅವರಂಥವ್ರು ಹುಬ್ಳಿಯೊಳಗೆ ಈಗ ಕಳೆದ 1 ತಿಂಗಳು ನಾವು ಪತ್ರಿಕಾ ಫೀಲ್ಡಲ್ಲಿ ಇರೋದು ಗೊತ್ತಾಗಿದೆ, ಇಷ್ಟು ಸೇವಾ ಮಾಡ್ತಾ ಇದ್ದಾರೆ. ಬಟ್ ಬೇರೆ ಮಾಡ್ತಾ ಇಲ್ಲ, ಯಾಕೆ ನೋಡಿ ಕಲಿಬೇಕು. ನಮ್ಮಲ್ಲಿ ಒಂದು ಅದೇನೈತಲ್ಲ ಹಿಂದೂ ಸಂಸ್ಕೃತಿ ಪ್ರಕಾರ ಮೊದಲಿನ ಏಕ ಗುಣ ಅದು ಬರ್ತಾ ಇಲ್ಲ. ಒಂದು ರೊಟ್ಟಿ ಇದ್ದರೆ 4 ಮಂದಿಗೆ ಹಚ್ಚಿ ತಿನ್ನೋದು ಮೊದಲಿನ ಮಂದಿ ಹೇಳ್ತಿದ್ರು, ಅದು ಬರಬೇಕು. ಆ್ಯಕ್ಚುಲಿ ನನ್ನ ಕಡೆ ಒಂದು ಕಿಟ್ ಇತ್ತಂದ್ರೆ ನಾ ಇನ್ನೊಂದು 4 ಮಂದಿ ಕಿಟ್ ಅದು ತೃಪ್ತಿ ಬರ್ತೈತೆ. ಆ ರೀತಿ ಅಷ್ಟು ಎಲ್ಲ ಬಿಟ್ಟು ಹುಬ್ಳಿಗೆ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಸುಖಿ ಅಂತ ಇರಲಿ ಅಂಥೇಳಿ ಎಲ್ಲ ನಮ್ಮ ಹುಬ್ಳಿ ಫೋಟೋ ಅಸೋಸಿಯೇಷನ್ ಅಂತ ಆ ದೇವರಲ್ಲಿ ಮಾಡ್ತೀವಿ ಸರ್. ಹಿಂಗೆ ಹೆಚ್ಚಿಗೆ ಜನರ ಸೇವೆ, ಒಳ್ಳೆಯ ಸೇವೆ ಮಾಡ್ಕೊತ ಹೋಗ್ರಿ ಅಂತ ನಾವು ನಿಮ್ಮ ಹಿಂದೆ ನಮ್ಮ ಫೋಟೋಗ್ರಾಫರ್ ಎಲ್ಲ ನಿಮ್ಮ ಹಿಂದಿದ್ದೇವೆ. ಏನಾದರೂ ಇದ್ರೆ ನಮ್ಮ ಫೋಟೋಗ್ರಾಫರ್ಗೆ ಹೇಳ್ರಿ, ನಾವು ನಿಮ್ಮ ಸಹಾಯ ಮಾಡ್ತೀವಿ ಅಂತೇಳಿ ಇವತ್ತು ನಮ್ಮ ಆಪತ್ ಕಾಲದಲ್ಲಿ ಒಂದು ಅನ್ನ ಏನು ಹೊಟ್ಟಿಗಾಗಿ ಇವತ್ತು ಕಿರಾಣಿ ಎಷ್ಟು ಅನುಕೂಲ ಇರ್ತದೆ ಆದಷ್ಟು ಮಾಡಿದ್ದಾರೆ. ಆದ್ದರಿಂದ ಅವ್ರಿಗೆ ನಮ್ಮ ಹುಬ್ಳಿ ಫೋಟೋ ಆ್ಯಂಡ್ ವಿಡಿಯೋಗ್ರಾಫರ್ ಅಸೋಸಿಯೇಷನ್ದ ಒಂದು ಸಣ್ಣ ಅವ್ರಿಗೆ ಒಂದು ಶಾಲೆ ಹೊದಿಸಿ ಕೊಟ್ಟು ಈ ಕಾರ್ಯಕ್ರಮ ಶುರು ಮಾಡಿ. ಈಗ VSV ಪ್ರಸಾದ್ ಫೋಟೋಗ್ರಾಫರ್ 2 ನಿಮಿಷ ಇದ್ರ ಬಗ್ಗೆ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಕೋವಿಡ್ನ ದುಷ್ಪರಿಣಾಮ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇಡೀ ಪ್ರಪಂಚದಲ್ಲಿ, ಇಡೀ ಭಾರತ ದೇಶದಲ್ಲಿ, ನಮ್ಮ ಹುಬ್ಬಳ್ಳಿ ಧಾರವಾಡಿಗೆ ಏನೇನು ಅನಾಹುತಗಳಾಗ್ತಾ ಇದ್ದಾವೆ ನೋಡ್ತಾ ಇದ್ದೀವಿ. ಅನೇಕಿಂತ 2ನೇ ಅಲೆ ಭಾಳ ಗಂಭೀರವಾಗಿದೆ. ಭಾಳ ಮಂದಿ ಸಾವನ್ನಪ್ಪಿದ್ದಾರೆ. ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಸಮಾಜ ಸೇವೆ ಮಾಡೋದು ನನ್ನ ಧರ್ಮ ಅಂತ ತಿಳ್ಕೊಂಡು ನಾನು ಈ ವರ್ಷ ಸೇವೆ ಸ್ಟಾರ್ಟ್ ಮಾಡಿದ್ದೀನಿ. ಕಿಮ್ಸ್ಗೆ ಬೇಕಾಗಿರುವಂಥ ಅದೇ ಥರ ಆಕ್ಸಿಜನ್ ಇಲ್ಲದೆ ಭಾಳ ಮಂದಿ ರೋಗಿಗಳು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗಿದ್ದು DC ಅವರು ಒಳ್ಳೆ ನಾನು ಒಂದು 45 ಆಕ್ಸಿಜನ್ ಕಿಮ್ಸ್ಗಿರಲಿ ಅಥವಾ ರೈಲ್ವೆ ಹಾಸ್ಪಿಟಲ್ಸ್ಗಿರಲಿ, ಶಂಭಾಸು ಎಲ್ಲರಿಗೂ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನೀಡ್ತಾ ಬಂದಿದ್ದೀನಿ. ನಿನ್ನೆ ಹಾವೇರಿಯಲ್ಲಿ ಹಳ್ಳಿ ಹಿರೇ ಬರ್ಸ್ಬೇಕು, ಅಲ್ಲಿ ಪೇಪರಲ್ಲಿ ನೋಡಿ ಅವರು ಅಲ್ಲಿಂದ ಫೋನ್ ಮಾಡಿದ್ರು, ಇಲ್ಲಿ ನಮಗೆ ಅವಶ್ಯಕತೆ ಇದೆ, ಅಲ್ಲಿ ಹೋಗಿ ಈ ಥರ ನನಗಾಗಿರುವಂಥ ಸೇವೆ ಮಾಡ್ತಾ ಇದ್ದೀನಿ. ಇವತ್ತು ಕಿರಣ್ ಬಾಗ್ಲೆ ಅವರು ಹೇಳಿದ್ರು, ಕಳೆದ ವರ್ಷ ಸಹಿತ ನಾನು ಮಾಡಿಕೊಂಡಿದ್ದೆ. ಈ ವರ್ಷ ಹೇಳಿದ್ರು ಆಲ್ರೆಡಿ ಸಹಾಯ ಮಾಡ್ತಾರೆ, ಇನ್ನೂ ಇಷ್ಟು ಮಂದಿ ಉಳಿದಿದ್ದಾರೆ ಅಂತ. ಅದಕ್ಕೆ ಇವತ್ತು ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಾವು ಸಹಿತ
ನೀವಿಲ್ಲದೆ ಯಾವುದು ಮದುವೆ ಆಗಂಗಿಲ್ಲ, ಯಾವುದು ಸಮಾರಂಭ ಆಗಂಗಿಲ್ಲ. ಸೊ ನಿಮ್ಮದನ್ನು ಆರೋಗ್ಯ ಸ್ವಲ್ಪ ಚೆನ್ನಾಗಿ ಕಾಪಾಡಿಕೊಳ್ಳಿ, ಎಲ್ಲ ಕೋವಿಡ್ ನಿಯಮಗಳನ್ನು ಪಾಲಿಸಿ ಮತ್ತು ಕುಟುಂಬದವ್ರಿಗಿನ್ನೂ ಸ್ವಲ್ಪ ಚೆನ್ನಾಗಿ ನೋಡಿಕೊಳ್ಳಿ. ಇಂಥ ಪರಿಸ್ಥಿತಿ ಇನ್ನು ಮುಂದೆ ಬರಬಾರ್ದು ಅಂತ ನಾವೆಲ್ಲರೂ ಭಾವಿಸೋಣ. ಕೋವಿಡ್ 3ನೇ ಅಲೆ ಬರಬಾರ್ದು, ಬಂದರೂ ಸಹಿತ ನಾವು ಅದನ್ನು ಬೇಗನೆ ಬಗೆಹರಿಸಬೇಕಂತ ನಾನು ತಮ್ಮೆಲ್ಲರಲ್ಲಿ ಕಳಕಳಿಗಳನ್ನು ಮಾಡುತ್ತಾ ನನಗೆ ಸೇವಾ ಮಾಡುವ ಅವಕಾಶ ಕೊಟ್ಟಿರುವಂಥ ಭಗವಂತನಿಗೆ ಎಲ್ಲರಿಗೂ ನಾನು ಧನ್ಯವಾದ.